ಕರ್ನಾಟಕ ನೌ ಸುದ್ದಿ ವಾಹಿನಿಯ ಶ್ರಮಕ್ಕೆ ತಕ್ಕ ಫಲಶ್ರುತಿ. ಜನರ ಧ್ವನಿಯಾಗಿ ನಾವು ಯಾವಾಗಲೂ ಇರ್ತೇವೆ ಎಂಬ ನಮ್ಮ ಇಚ್ಛಾ ಶಕ್ತಿಗೆ ದೊಡ್ಡ ಗೆಲುವು. ಈಗ ಕೆಲವು ದಿನಗಳ ಹಿಂದೆ ಮುಸುಕುದಾರಿಗಳಿಂದ ದರೋಡೆಗೆ ಯತ್ನ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಸುದ್ದಿ ಮಾಡಿದ್ದೆವು. ಅದು ನಮ್ಮ ಕರ್ನಾಟಕ ನೌ ಸುದ್ದಿ ವಾಹಿನಿಯಲ್ಲಿ ಪ್ರಸಾರವಾಗಿತ್ತು. ಸುದ್ದಿಯ ಬೆನ್ನಲ್ಲೇ ಎಚ್ಚೆತ್ತ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಪೊಲೀಸ್ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ತುರ್ತು ಸಭೆ ನಡೆಸಿ ಸಾರ್ವಜನಿಕರಿಗೆ ನಾವಿದ್ದೇವೆ ನಿಮ್ಮ ಜೊತೆ ಎಂದು ಅಭಯ ನೀಡಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮುಸುಕುಧಾರಿಗಳು ಮಾರಕಾಸ್ತ್ರಗಳನ್ನು ಹಿಡಿದು ಕಳ್ಳತನಕ್ಕೆ ಯತ್ನಿಸಿದ ಪ್ರಕರಣ ನಂಜನಗೂಡನ್ನೇ ಬೆಚ್ಚಿ ಬೀಳಿಸಿತ್ತು. ಘಟನೆಯಿಂದ ಸಾರ್ವಜನಿಕರಲ್ಲಿ ಮೂಡಿರುವ ಆತಂಕ ನಿವಾರಣೆಗಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವ ಬಗ್ಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಪೊಲೀಸ್ ಅಧಿಕಾರಿಗಳೊಂದಿಗೆ ನಂಜನಗೂಡು ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಸಭೆ ನಡೆಸಿ ಚರ್ಚಿಸುತ್ತಾರೆ. ಇದು ನಮ್ಮ ಸುದ್ದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. 3 ದಿನಗಳ ಹಿಂದೆ ಇಬ್ಬರು ಖದೀಮರು ಮುಸುಕು ಧರಿಸಿ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ರಾಜಾರೋಷವಾಗಿ ಓಡಾಡಿ ಕಳ್ಳತನಕ್ಕೆ ಯತ್ನಿಸಿ ಒಂದು ಮನೆಗೆ ನುಗ್ಗಿ ಬರೀ ಕೈಯಲ್ಲಿ ಹಿಂತಿರುಗಿದ್ರು. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾದ ಹಿನ್ನೆಲೆ ನಂಜನಗೂಡು ಪೊಲೀಸರ ನಿರ್ಲಕ್ಷ್ಯ ಹಾಗೂ ಕಾರ್ಯವೈಖರಿಯ ಬಗ್ಗೆ ಸುದ್ದಿ ವಾಹಿನಿಯಲ್ಲಿ ಪ್ರಸಾರ ಮಾಡಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇದರ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸುವಂತೆ ಸಲಹೆ ನೀಡಲಾಗಿತ್ತು. ನಮ್ಮ ಸುದ್ದಿ ವಾಹಿನಿಯ ಪ್ರಸಾರದ ಹಿನ್ನೆಲೆ ಎಚ್ಚೆತ್ತ ಶಾಸಕ ದರ್ಶನ್ ಧ್ರುವನಾರಾಯಣ್ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿದ್ದಾರೆ. ನಂಜನಗೂಡು ಡಿವೈಎಸ್ಪಿ ರಘು ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಉಪಸ್ಥಿತಿಯಲ್ಲಿ ತಾಲೂಕಿನ ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಪ್ರಮುಖವಾಗಿ ಕಳ್ಳತನಕ್ಕೆ ಸಂಚು ರೂಪಿಸಿ ಆತಂಕ ಸೃಷ್ಟಿಸಿರುವ ಖದೀಮರ ಘಟನೆ ಬಗ್ಗೆ ಚರ್ಚಿಸಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಸಭೆ ನಡೆಸಿದ ದರ್ಶನ್ ಧ್ರುವನಾರಾಯಣ್ ಅಧಿಕಾರಿಗಳಿಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ನೀಡಿದ್ದಲ್ಲದೆ ರಾತ್ರಿ ಪಾಳ್ಯ ಗಸ್ತು ಹೆಚ್ಚಿಸುವಂತೆ ಸಲಹೆ ನೀಡಿದ್ದಾರೆ. ಗ್ರಾಮಾಂತರ ಠಾಣೆಗಳು ಹಾಗೂ ಹುಲ್ಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕ್ರೈಂ ಪ್ರಕರಣಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ದರ್ಶನ್ ಧ್ರುವನಾರಾಯಣ್ ಮುನ್ನೆಚ್ಚರಿಕೆ ವಹಿಸುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಸಭೆ ನಂತರ ಮಾತನಾಡಿದ ದರ್ಶನ್ ಧ್ರುವನಾರಾಯಣ್, ತಾಲೂಕು ಆಡಳಿತ ಸುಭದ್ರವಾಗಿದೆ, ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ, ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವ ದಿಕ್ಕಿನಲ್ಲಿ ಭದ್ರತೆ ಒದಗಿಸುವಂತೆ ಸೂಚನೆ ನೀಡುವುದಾಗಿ ತಿಳಿಸಿ ಈ ವಿಚಾರದಲ್ಲಿ ಸಾರ್ವಜನಿಕರು ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸಭೆಯ ಬಗ್ಗೆ ತಿಳಿಸಿದರು. ಸಭೆಯಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ತಾಲೂಕಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಹಿಂದೆ ಕೂಡ ಮಾಧ್ಯಮ ಮಿತ್ರರು ಒಂದು ವಿಡಿಯೋನ ಸರ್ಕ್ಯುಲೇಟ್ ಮಾಡಿದ್ರು. ಅದರಲ್ಲಿ ಒಂದು ಥೆಫ್ಟ್ ಇಬ್ಬರು ಮಾಸ್ಕನ್ನು ಧರಿಸಿ ಅವರು ಥೆಫ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ನಮ್ಮ ಮೀಡಿಯಾ ಮಿತ್ರರು ಒಂದು ವಿಡಿಯೋನ ಸರ್ಕ್ಯುಲೇಟ್ ಮಾಡಿದರು. ಆ ನಂತರ ನಾನು ನಿನ್ನೆ ಅಷ್ಟೇ ನಮ್ಮ ಡಿ.ಎಸ್.ಪಿ ಹತ್ರ ಕೂಡ ಮಾತನಾಡಿ ಇನ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ ಮಾಹಿತಿನ ಪಡೆದು ಇವತ್ತಿನ ದಿವಸ ಇಮಿಡಿಯೇಟಾಗಿ ಮೀಟಿಂಗನ್ನು ನಾವು ಕರೆದು ಆ ಮೀಟಿಂಗ್ನಲ್ಲಿ ಆ ವಿಷಯ ಕೂಡ ಚರ್ಚೆ ಆಗಿದೆ. ಅದನ್ನು ಮೋರ್ ಇಂಪಾರ್ಟೆಂಟ್ ನಮ್ಮ ಡಿ.ಎಸ್.ಪಿ ಅವರು ತಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನಮ್ಮ ಎಲ್ಲ ಸ್ಟೇಷನ್ಗೂ ಕೂಡ ಇಂಡಿಪೆಂಡೆಂಟ್ ನಾವು ರಿವ್ಯೂನ ತೊಗೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮಗೆ ಟೌನ್ಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಮಾನಿಟರಿಂಗ್ ಆಗಿರಲಿ, ಅದೇ ರೀತಿ ಥೆಫ್ಟ್ ಕೇಸಸ್, ವೆಹಿಕಲ್ ಥೆಫ್ಟ್ ಕೇಸಸ್ ಆಗಿರಲಿ, ಇವೆಲ್ಲವನ್ನು ಕೂಡ ಇವತ್ತು ರಿವ್ಯೂ ಮಾಡಿದ್ದೇವೆ. ಆಮೇಲೆ ನಮ್ಮ ರೂರಲ್ ಸ್ಟೇಷನ್ನು ಮತ್ತು ಹುಲ್ಲಳ್ಳಿ ಸ್ಟೇಷನ್ ಅಲ್ಲಾಗುವಂಥ ಕ್ರೈಮ್ಸನ್ನು ಕೂಡ ಇವತ್ತು ರಿವ್ಯೂನ ಮಾಡಿದ್ದೇವೆ. ನಾನು ಒಂದು ವಿಷಯ ತಮಗೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರೀತಿಯ ಆತಂಕ ಆಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬ ಸುಭದ್ರವಾಗಿದೆ, ತಾಲೂಕು ಆಡಳಿತ ಸುಭದ್ರವಾಗಿದೆ, ಯಾವುದೇ ರೀತಿಯ ಆತಂಕ ಬೇಡ. ನೈಟ್ ಗಸ್ತನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಆದ್ದರಿಂದ ನಾವು ನಿರಂತರವಾಗಿ ಜನರೊಟ್ಟಿಗೆ ಇದ್ದು ಅವರಿಗೆ ಕೆಲಸವನ್ನು ಮಾಡ್ತಿದ್ದೇವೆ. ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ 24 ಗಂಟೆ ಅವರ ಸೇಫ್ಟಿಗೋಸ್ಕರ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಮ್ಮ ಜನಕ್ಕೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಇವರು ಕೂಡ ಅವರ ಸಹಕಾರ ಇದೆ, ಪೂರ್ಣ ಪ್ರಮಾಣ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಅದು ಒಂದು ನಿವಾಂತಿ ಜಮೀನು ಸರ್.